ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. 30 ಜನವರಿ ಅಂದರೆ ನಾಳೆಯಿಂದ ಗುಪ್ತ ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಹಿಂದೂ ಸಂಪ್ರದಾಯದಲ್ಲಿ 4 ನವರಾತ್ರಿಯನ್ನು ಆಚರಿಸ್ತಾರೆ. ಚೈತ್ರ ನವರಾತ್ರಿ, ಶಾರದೀಯ ನವರಾತ್ರಿ, ಶಾಕಂಬರಿ ನವರಾತ್ರಿ ಮತ್ತು ಗುಪ್ತ ನವರಾತ್ರಿ. ಈ ನವರಾತ್ರಿಯ ಶುಭಯೋಗದಲ್ಲಿ ದೇವಿ ಶಕ್ತಿ ಜಾಗೃತವಾಗಿರುತ್ತದೆ. ನಮ್ಮ ಮನೋಕಾಮನೆಗಳ ಪೂರ್ತಿಗಾಗಿ ಈ ವೇಳೆಯಲ್ಲಿ ನಾವು ಮಾಡಿದಂತಹ ವಿಶೇಷ ಸಾಧನೆಗಳು, ಸೇವೆಗಳು 1000ದಷ್ಟು ಬೇಗ ಫಲಿಸುತ್ತವೆ. ಶಾಕಂಬರಿ ನವರಾತ್ರಿಯಲ್ಲಿ ಕುಲದೇವಿಯ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನೋಡಿದೆವು. ಈಗ ಗುಪ್ತ ನವರಾತ್ರಿಯಲ್ಲಿ ಧನಪ್ರಾಪ್ತಿ, ಆರ್ಥಿಕ ಪ್ರಗತಿಗಾಗಿ ಲಕ್ಷ್ಮೀ ಮಾತೆಯ ಸೇವೆಯನ್ನು ಹೇಗೆ ಮಾಡಬೇಕು, ಹೇಗೆ ಅಪಾರವಾದ ಧನಲಾಭವನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂತ ನೋಡೋಣ. ಈ ಸುವರ್ಣ ಸಂಧಿಯ ಅವಕಾಶವನ್ನು ಎಲ್ಲರೂ ತಪ್ಪದೇ ಪಡೆಯಿರಿ. ನಾಳೆ ಬೆಳಿಗ್ಗೆ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿ ಅಥವಾ ಫೋಟೋವನ್ನು ಒಂದು ಮನೆಯ ಮೇಲೆ ಆಸನವನ್ನು ಹಾಸಿ ಅದರ ಮೇಲೆ ಇಡಬೇಕು. 9 ದಿನ ಕಂಟಿನ್ಯೂ ಆಗಿ ಅಖಂಡ ದೀಪವನ್ನು ಬೆಳಗಿಸಿದರೂ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ 2-3 ಗಂಟೆನಾದರೂ ದೀಪ ಉರಿಯುವಂತೆ ಹಣತೆಯನ್ನು ತೆಗೆದುಕೊಂಡು ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೆ ಉತ್ತರಕ್ಕೆ ಭಕ್ತಿಯ ಮುಖವನ್ನು ಮಾಡಿ ಬೆಳಗಿಸಬೇಕು. ಈ ಹಣತೆಗೆ ಕೆಳಗೆ ಅಕ್ಷತೆಯ ಆಸನವನ್ನು ಮಾಡಿ ದೀಪಕ್ಕೆ ಅರಿಶಿನ, ಕುಂಕುಮ, ಹೂವನ್ನು ಹಾಕಿ ದೀಪವನ್ನು ಪ್ರಜ್ವಲಿಸಬೇಕು. ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿ ಅಥವಾ ಫೋಟೋದ ಕೆಳಗೆ ಕೂಡ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕೂಡ ಅರಿಶಿನ, ಕುಂಕುಮವನ್ನು ಇಟ್ಟು ದೇವರನ್ನು ಸ್ಥಾಪಿಸಬೇಕು. ದೇವರ ಬಲಬದಿಗೆ ಒಂದು ತಾಮ್ರದ ಕಲಶದಲ್ಲಿ ಶುದ್ಧ ನೀರು, ಅರಿಶಿನ, ಕುಂಕುಮ, 1 ಅಡಿಕೆ, 1 ರೂಪಾಯಿಯ ನಾಣ್ಯ ಮತ್ತು ಸ್ವಲ್ಪ ಅಕ್ಷತೆಯನ್ನು ಅದರೊಳಗೆ ಹಾಕಿ ತೆಂಗಿನಕಾಯಿಯನ್ನು ಮೇಲೆ ಇಟ್ಟು ಕಲಶವನ್ನು ಸ್ಥಾಪಿಸಬೇಕು. ಈ ಕಲಶದ ಕೆಳಗೆ ಕೂಡ ಪ್ಲೇಟ್ನಲ್ಲಿ ಅಕ್ಷತೆಯನ್ನು ಇಟ್ಟು ಸ್ಥಾಪಿಸಬೇಕು. ಕಲಶದ ಮೇಲೆ ಕುಂಕುಮದಿಂದ ಸ್ವಸ್ತಿಕನ್ನು ತೆಗೆಯಬೇಕು. ಈ ರೀತಿ ಕಲಶ ಸ್ಥಾಪನೆಯನ್ನು ಮಾಡಬೇಕು. ದೇವರಿಗೆ ಹೂವನ್ನು ಅರ್ಪಿಸಬೇಕು. ಕಲಶದ ಮೇಲೆ ಕೂಡ ಹೂವನ್ನು ಇಡಬೇಕು. ಶ್ರೀಯಂತ್ರ ಇರೋರು ದೇವರ ಮುಂದೆ ಶ್ರೀಯಂತ್ರವನ್ನು ಇಡಬೇಕು. ಇಲ್ಲ ಅಂದರೆ 1 ರೂಪಾಯಿಯ ನಾಣ್ಯವನ್ನು ಲಕ್ಷ್ಮೀ ಮಾತೆಯ ಪ್ರತೀಕವಾಗಿ ಒಂದು ಪ್ಲೇಟ್ನಲ್ಲಿ ಇಡಬೇಕು. 9 ದಿನ ನಿತ್ಯ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು. ಶ್ರೀಯಂತ್ರ ಅಥವಾ ನಾಣ್ಯದ ಮೇಲೆ ಶ್ರೀ ಸೂಕ್ತವನ್ನು ಪಠಿಸುತ್ತಾ ಒಂದೊಂದು ಸಾಲಿಗೂ ಕಮಲಾತ್ಮಕ ಮಂತ್ರವನ್ನು ಜೋಡಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು. ಇದು ಕಷ್ಟ ಅನಿಸೋರು ಲಕ್ಷ್ಮೀ ಮಾತೆಯ ಯಾವುದೇ ಒಂದು ಮಂತ್ರವನ್ನು 108 ಸಲ ಜಪಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆ ಆದಮೇಲೆ ಕೆಂಪು ಹೂವನ್ನು ಅರ್ಪಿಸಬೇಕು. 16 ಸಲ ಮಹಾಲಕ್ಷ್ಮಿ ಅಷ್ಟಕ ಅಥವಾ ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರ, ಇವುಗಳಲ್ಲಿ ನಿಮಗೆ ಯಾವುದು ಸುಲಭನೋ ಆ ಸ್ತೋತ್ರವನ್ನು ನೀವು 16 ಸಲ ಪಠಿಸಬೇಕು. 16 ಸಲ ಸಾಧ್ಯ ಇಲ್ಲ ಅನ್ನೋರು 1 ಸಲ ಪಠಿಸಿ, ಆದರೆ ಭಕ್ತಿ ಭಾವದಿಂದ ಪಠಿಸಬೇಕು. ಗೂಗಲ್ನಲ್ಲಿ ಇದನ್ನು PDF ತೆಗೆದು ನೀವು ಈ ಸ್ತೋತ್ರಗಳನ್ನು ಪಠನೆ ಮಾಡಬಹುದು. ಇದರ ಜೊತೆಗೆ ವೆಂಕಟೇಶ ಸ್ತೋತ್ರದ ಪಠನೆಯನ್ನು ಕೂಡ 21 ಸಲ ಪಠಿಸಬೇಕು. ಇದು ಸಾಧ್ಯ ಇಲ್ಲ ಅನ್ನೋರು 1 ಸಲ ಪಠನೆಯನ್ನು ಮಾಡಿ. ಶ್ರೀ ವಿಷ್ಣು ಗಾಯತ್ರಿ ಮಂತ್ರ, ಶ್ರೀ ಲಕ್ಷ್ಮೀ ಗಾಯತ್ರಿ ಮಂತ್ರ ಮತ್ತು ಕುಬೇರ ಮಂತ್ರ, ಈ ಮಂತ್ರಗಳನ್ನು ಒಂದೊಂದು ಮಾಲೆ ಪಠಿಸಬೇಕು. ಇಲ್ಲಾಂದರೆ 16 ಸಲನಾದರೂ ಪಠಿಸಬೇಕು. ಈ ರೀತಿ ಸೇವೆಯಾದ ಮೇಲೆ ಸಿಹಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಶ್ರೀ ಲಕ್ಷ್ಮೀನಾರಾಯಣರ ಆರತಿಯನ್ನು ಮಾಡಬೇಕು. ಅಕ್ಕಿಯ ಪಾಯಸದ ನೈವೇದ್ಯ ದೇವಿಗೆ ಇಷ್ಟ. ಸಾಧ್ಯವಾದರೆ ಖಂಡಿತವಾಗಿಯೂ ಪಾಯಸದ ನೈವೇದ್ಯವನ್ನು ಅಮ್ಮನಿಗೆ ಅರ್ಪಿಸಿ. 9 ದಿನ ಭಕ್ತಿ ಭಾವದಿಂದ ದೇವಿಯ ಸೇವೆಯನ್ನು ಮಾಡಿ ನೋಡಿ. ನಿಮಗೆ ಆಶ್ಚರ್ಯಗೊಳಿಸುವಂತಹ ಸುಂದರ ಅನುಭವಗಳು ಕಂಡುಬರುತ್ತವೆ. ಧನಲಾಭ, ಆರ್ಥಿಕ ಪ್ರಗತಿ, ಹಣದ ಆಕರ್ಷಣೆಗಳನ್ನು ನೀವು ಸ್ವತಃ ನೋಡ್ತೀರಾ. ತಪ್ಪದೆ ಗುಪ್ತ ನವರಾತ್ರಿಯಲ್ಲಿ ಜೀವನದ ಸುಂದರ ಸೌಖ್ಯ ನಿರ್ವಹಣೆಗಾಗಿ ಮಾಡಿ ಶಕ್ತಿಯ ಈ ರೀತಿಯ ಉಪಾಸನೆ. ಶುಭವಾಗಲಿ. ಬೈ. ಟೇಕ್ ಕೇರ್.